3-2025 ಈ ಒಂದು ದಿನಾಂಕ ಆರ್ಸಿಬಿ ಅಭಿಮಾನಿಗಳಿಗೆ ಭಾರಿ ಖುಷಿ ತರುವಂತಹ ದಿನಾಂಕ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ಹಾಗೆ ಜೂನ್ 4, 2025 ಈ ಒಂದು ಡೇಟ್ ರಾಜ್ಯ ಸರ್ಕಾರಕ್ಕೆ ಮುಜುಗರವಾಗುವಂತಹ ಡೇಟ್ ಅಂದ್ರೆ ಮೋಸ್ಟ್ಲಿ ಅದು ಕೂಡ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಜೂನ್ 3ನೇ ತಾರೀಕು ಆರ್ಸಿಬಿ ಕಪ್ ಅನ್ನ ಹೊಡೆಯುತ್ತೆ. ಜೂನ್ 4ನೇ ತಾರೀಕು ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಮಾಡ್ತೀನಿ ಎನ್ನುವಂತಹ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಅವರನ್ನ ಅಂದ್ರೆ ಆ ಒಂದು ಟೀಮ್ ಕೊಹ್ಲಿಯಿಂದ ಹಿಡಿದು ಎಲ್ಲರನ್ನೂ ಕೂಡ ಆರ್ಸಿಬಿಯಲ್ಲಿ ಆಟ ಆಡಿದಂತಹ ಎಲ್ಲ ಆಟಗಾರರನ್ನು ಕೂಡ ಕರ್ಕೊಂಡು ಬಂದು ವಿಧಾನಸೌಧದ ಮುಂದೆ ಸನ್ಮಾನ ಸಮಾರಂಭವನ್ನ ಮಾಡುತ್ತೆ. ರಾಜ್ಯಪಾಲರನ್ನು ಕೂಡ ಕರೆಸಿರುವಂತಹ ರಾಜ್ಯ ಸರ್ಕಾರ ಎಡವಿದ್ದೆ ಅಲ್ಲಿ. ಜೂನ್ 3ನೇ ತಾರೀಕು ಏನು ಕಪ್ಪನ್ನ ಗೆದ್ದಿರ್ತಾರಲ್ಲ ಆರ್ಸಿಬಿ, ಜೂನ್ 4ನೇ ತಾರೀಕು ಆ ಒಂದು ಕ್ಷಣದಲ್ಲಿ ಅಂದ್ರೆ ಒಂದು ದಿನದ ಅಂತರದಲ್ಲಿ ಮಾಡಬಾರ್ದಾಗಿರುವಂತಹ ವಿಜಯೋತ್ಸವವನ್ನ ಅದೇ ದಿನ ಜೂನ್ 4ನೇ ದಿನ ಆರ್ಸಿಬಿ ತಂಡವನ್ನ ಗೌರವಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತೆ. ಗೌರವಿಸಿದ್ರೆ ತಪ್ಪೇನಿಲ್ಲ ಬಿಡಿ, ಆದರೆ ಅಲ್ಲಿ ಕಿಕ್ಕಿರಿದು ಸೇರಿದ್ದಂತಹ ಜನರನ್ನ ಕಂಟ್ರೋಲ್ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗೋದಿಲ್ಲ. ಕಿಕ್ಕಿರಿದಂತಹ ಜನಗಳಿಗೆ ಸರಿಯಾದ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಡೋದಕ್ಕೆ ರಾಜ್ಯ ಸರ್ಕಾರ ವಿಫಲವಾಗುತ್ತೆ. ಇಲ್ಲಿ ರಾಜ್ಯ ಸರ್ಕಾರವನ್ನ ಮಾತ್ರ ನಾನು ಮಾತನಾಡಿ ಅಥವಾ ಬೆಟ್ಟು ಮಾಡಿ ತೋರಿಸ್ತಾ ಇಲ್ಲ. ಕ್ರಿಕೆಟ್ ಅಕಾಡೆಮಿಯು ಕೂಡ ಸರಿಯಾದ ವ್ಯವಸ್ಥೆ, ಸುಸಜ್ಜಿತ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿತ್ತು. ಅಭಿಮಾನಿಗಳು, ಆರ್ಸಿಬಿಯ ಅಭಿಮಾನಿಗಳು ಎಷ್ಟಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು. ಅದರಲ್ಲೂ ರಾಜ್ಯ ಸರ್ಕಾರಕ್ಕೂ ಗೊತ್ತು, ಕ್ರಿಕೆಟ್ ಅಕಾಡೆಮಿಗೂ ಕೂಡ ಗೊತ್ತು. ಆದ್ರೂ ಕೂಡ ಅವರು ನಿರ್ಲಕ್ಷ್ಯವನ್ನ ತೋರಿರ್ತಾರೆ. ಆ ಒಂದು ನಿರ್ಲಕ್ಷ್ಯದಿಂದ 11 ಜನರ ಅಭಿಮಾನಿಗಳ, ಆರ್ಸಿಬಿ ಅಭಿಮಾನಿಗಳ ಸಾವಾಗುತ್ತೆ. 50ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾಗಿ ಗಾಯಗಳಾಗಿರುತ್ತೆ. ಆದ್ರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈ ಒಂದು ಹೊರೆಯನ್ನ ತನ್ನ ಮೇಲೂ ಕೂಡ ಹಾಕೊಳ್ಳುವುದಿಲ್ಲ. ಇದನ್ನ ಕ್ರಿಕೆಟ್ ಅಕಾಡೆಮಿ ಅವರು ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಶುರು ಮಾಡುತ್ತೆ. ಆದ್ರೆ ಸತ್ಯದ ವಿಚಾರ ಏನು ಅಂತಂದ್ರೆ, ಕ್ರಿಕೆಟ್ ಅಕಾಡೆಮಿ ಅನ್ಕೊಂಡಿದ್ದು ಏನಾಗಿತ್ತು ಅಂತಂದ್ರೆ ಆರ್ಸಿಬಿ ಕಪ್ ಅನ್ನ ಎಲ್ರಿಗೂ ತೋರಿಸಬೇಕು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅದನ್ನ ಇಡಬೇಕು ಎನ್ನುವಂತಹ ಆಸೆ ಆಕಾಂಕ್ಷೆಯನ್ನ ಕ್ರಿಕೆಟ್ ಅಕಾಡೆಮಿ ಹೊಂದಿದ್ರೆ, ಇನ್ನೊಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಆರ್ಸಿಬಿ ಆಟಗಾರರನ್ನ ಸನ್ಮಾನ ಮಾಡಲೇಬೇಕು ಎನ್ನುವಂತಹ ಮನಸ್ಸು, ಹುಚ್ಚು ಹಠ ಕೂಡ ಬಂದಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ವಿಧಾನಸೌಧದ ಎದುರುಗಡೆ ಕೊಹ್ಲಿಯನ್ನು ಹಿಡಿದು ಎಲ್ಲ ಆಟಗಾರರಿಗೂ ಸನ್ಮಾನ ಮಾಡುತ್ತೆ. ಆ ಒಂದು ಕಿಕ್ಕಿರಿದ ಜನಸಂಖ್ಯೆಯಲ್ಲಿ 11 ಜನ ಸಾವನ್ನಪ್ಪುತ್ತಾರೆ. ತಪ್ಪು ಇವರು ಅಕಾಡೆಮಿಯವರು, ರಾಜ್ಯ ಸರ್ಕಾರ ಅವರದ್ದು ತಪ್ಪು ಅಂತಂದ್ರೆ ರಾಜ್ಯ ಸರ್ಕಾರದವರು ಅಕಾಡೆಮಿ ತಪ್ಪು ಅಂತ ಹೇಳ್ತಾರೆ. ಯಾರದೇ ತಪ್ಪಿರ್ಲಿ ವೀಕ್ಷಕರೇ, ಆದ್ರೆ ಹೋಗಿರುವಂತಹ ಪ್ರಾಣ ಜನಸಾಮಾನ್ಯರದ್ದು, ಅದರಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳದ್ದು. ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈಗ ಗೊತ್ತಿಲ್ಲದೆ ಇರುವಂತಹ ವಿಚಾರದ ಬಗ್ಗೆ ಮಾತನಾಡುವುದಾದ್ರೆ, ಆರ್ಸಿಬಿ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ರು. ಅದರಲ್ಲಿ 11 ಜನ ಸಾವನ್ನಪ್ಪಿದ್ರು. 50ಕ್ಕೂ ಹೆಚ್ಚು ಜನರು ಗಂಭೀರ ಗಾಯಗಳಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ಆದರೆ ಕನ್ನಡದ ಯಾವೊಬ್ಬರೇ ನಟರು ಈ ಒಂದು ವಿಚಾರವಾಗಿ ಮಾತನಾಡಿಲ್ಲ, ಒಂದು ಪೋಸ್ಟ್ ಕೂಡ ಹಾಕಿಲ್ಲ. ಕನ್ನಡ ನಾಡಿನಲ್ಲಿ ನಡೆದಂತಹ ಘಟನೆಗೆ ಯಾರೂ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ ನಮ್ಮ ಸ್ಯಾಂಡಲ್ವುಡ್ ಅವರು. ಹಿಂಗಾದ್ರೆ ಪರಿಸ್ಥಿತಿ ಏನು? ನಮ್ಮ ಸ್ಯಾಂಡಲ್ವುಡ್ ಅವರೇ ಬಾಯಿ ಮುಚ್ಕೊಂಡು ಕೂತಿರುವಂತಹ ಸಂದರ್ಭದಲ್ಲಿ ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಎಲ್ಲರೂ ಕೂಡ ಆರ್ಸಿಬಿ ಅಭಿಮಾನಿಗಳ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾವೆಲ್ಲ ಸ್ಟಾರ್ಗಳು ಈ ಒಂದು ವಿಚಾರವಾಗಿ ಸಂತಾಪವನ್ನ ಸೂಚಿಸಿದ್ದಾರೆ ಅಂತ ಹೇಳಿ ಒಂದು ಚಿಕ್ಕದಾಗಿ ನೋಡ್ಕೊಂಡು ಬರೋಣ. ನಟಿ ಅನುಷ್ಕಾ ಹಾಗೂ ವಿರಾಟ್ ಕೊಹ್ಲಿ ವಿಜೇತರನ್ನ ಕ್ರೀಡಾಂಗಣಕ್ಕೆ ಸಾಗಿಸುವ ಬಸ್ನಲ್ಲಿದ್ರು. ಘಟನೆಗೆ ಮೊದಲು ಅಭಿಮಾನಿಗಳು ತಮ್ಮ ನೆಚ್ಚಿನ ತಂಡವನ್ನ ನೋಡಲು ಪ್ರಯತ್ನಿಸಿರುವಂತಹ ವಿಡಿಯೋಗಳು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ್ರು. ನಂತರ ಆ ಒಂದು ದುರಂತದ ಸುದ್ದಿ ಹೊರಬಿದ್ದ ನಂತರ ನಟಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಧಿಕೃತ ಹೇಳಿಕೆಯನ್ನ ಮರು ಪೋಸ್ಟ್ ಅನ್ನ ಮಾಡಿದ್ದಾರೆ. ದುರಂತ, ಜೀವಹಾನಿಯ ಬಗ್ಗೆ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಕನ್ನಡ ಭಾಷೆಯ ಬಗ್ಗೆ ಮಾತನಾಡಿದಂತಹ, ಕನ್ನಡದ ವಿರುದ್ಧವಾಗಿ ಮಾತನಾಡಿದಂತಹ ವೈಯಕ್ತಿಕ ಹೋರಾಟದಲ್ಲಿರುವಂತಹ ಕಮಲ್ ಹಾಸನ್ ಕೂಡ ಗೌರವವನ್ನ ಸಲ್ಲಿಸಿದ್ದಾರೆ. ಇದನ್ನ ಹೃದಯ ವಿದ್ರಾವಕ ದುರಂತ ಅಂತ ಹೇಳಿ ಕರೆದುಕೊಂಡಿದ್ದಾರೆ. ಗಾಯಗೊಂಡವರು ಶೀಘ್ರವೇ ಚೇತರಿಕೆಗೊಳ್ಳಿ ಅಂತ ಹೇಳಿ ಆರೈಕೆಯನ್ನ ಮಾಡಿದ್ದಾರೆ. ನಟ ವಿವೇಕ್ ಒಬೆರಾಯ್ ಅವರು ಈ ಒಂದು ಘಟನೆಯನ್ನ ದುರಂತ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇದು ಕ್ರಿಕೆಟ್ನಲ್ಲಿ ಸಾಮೂಹಿಕ ಸಂತೋಷದ ಕ್ಷಣವಾಗಬೇಕಾಗಿತ್ತು, ಆದ್ರೆ ಹೀಗಾಗೋಯ್ತು ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ನೆಟ್ಫ್ಲಿಕ್ಸ್ನ ಟೆಕ್ಸ್ಟ್ ನಟ ಆರ್ ಮಾಧವನ್ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಆರ್ಸಿಬಿಯ ಅಧಿಕೃತ ಹೇಳಿ
ಹೇಳಿಕೆಯನ್ನ ಹಂಚಿಕೊಂಡಿದ್ದಾರೆ ಮತ್ತು ಅಭಿಮಾನಿಗಳ ಜವಾಬ್ದಾರಿಯುತವಾಗಿ ಮತ್ತು ಪರಿಶೀಲಿತವಾದ ಮಾಹಿತಿಯನ್ನು ಮಾತ್ರ ಅವಲಂಬಿಸುವಂತೆ ಒತ್ತಾಯ ಕೂಡ ಮಾಡಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಸಂಭವಿಸಿದಂತಹ ಕಾಲ್ತುಳಿತದಲ್ಲಿ ಕನಿಷ್ಠ 11 ಜನರು ಸಾವನ್ನಪ್ಪಿ 50 ಜನರ ಗಾಯಗೊಂಡಿರುವಂತಹ ಘಟನೆಯ ಬಗ್ಗೆ ಬಾಲಿವುಡ್ನ ನಟ ಮತ್ತು ಮಾನವತಾವಾದಿ ಸೋನು ಸೂದ್ ಹೃದಯ ವಿಕಾರ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಐಪಿಎಲ್ ಆಚರಣೆಯ ಸಮಯದಲ್ಲಿ ಸಂಭವಿಸಿದಂತಹ ದುರಂತದಿಂದ ಹೃದಯ ವಿದ್ರಾವಕವಾಗಿದೆ. ಯಾವುದೇ ಆಚರಣೆಯೂ ಜೀವಕ್ಕೆ ಯೋಗ್ಯವಲ್ಲ. ಅಂದ್ರೆ ಜೀವಕ್ಕೆ ಹೋಲಿಕೆ ಮಾಡಿದ್ರೆ ಅದು ಜೀವನೇ ದೊಡ್ಡದಾಗಿರುತ್ತೆ. ಕುಟುಂಬ ಮತ್ತು ಬಾಧಿತ ಎಲ್ರಿಗೂ ಕೂಡ ಪ್ರಾರ್ಥನೆಯನ್ನ ಅವರು ಎಕ್ಸ್ನ ಮೂಲಕ ಸಲ್ಲಿಸಿದ್ದಾರೆ. ಎಸ್ ವೀಕ್ಷಕರೇ, ಇದಿಷ್ಟು ಜನ RCB ಅಭಿಮಾನಿಗಳ ಒಂದು ಸಾವಿಗೆ ಸಂತಾಪವನ್ನ ಸೂಚಿಸಿದ್ರೆ, ದರ್ಶನ್, ಸುದೀಪ್, ಉಪೇಂದ್ರ, ಧ್ರುವ ಸರ್ಜಾ, ಶಿವರಾಜ್ ಕುಮಾರ್ ಎಲ್ಲ ಎಲ್ಲಿ ಹೋದ್ರು? ಯಾಕೆ ಇದ್ರ ಬಗ್ಗೆ ಮಾತನಾಡಲಿಲ್ಲ? ಸರ್ಕಾರ ಇದೆ ಎನ್ನುವಂತಹ ಕಾರಣಕ್ಕಾಗಿ ಇವರು ಮಾತನಾಡದೇ ಇದ್ದಾರಾ? ಸರ್ಕಾರಕ್ಕೆ ಹೆದರಿ ನಮ್ಮ ಒಂದು ಸ್ಯಾಂಡಲ್ವುಡ್ನ ನಟರು ನಟಿಯರು ಬಾಯಿ ಮುಚ್ಕೊಂಡಿದ್ದಾರಾ? ಈ ಸಲ ಕಪ್ ನಮ್ದೆ ಅಂತ ಜೋರಾಗಿ ಮಾತನಾಡಿದಂತಹ ಯಾರು ಕೂಡ ಈಗ ಕಾಣಸಿಗ್ತಾ ಇಲ್ಲ. ಈ ಸಲ ಕಪ್ ನಮ್ದೆ ಅಂತ ಹೇಳಿ ಇರುವಂತಹ ಯಾರೇ ಒಬ್ರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಹಾಕಿಲ್ಲ, ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ. ಯಾಕೆ? RCB ಅಭಿಮಾನಿಗಳು ಅಂತಂದ್ರೆ ಅಷ್ಟು ಕೇವಲವಾಗ್ಬಿಟ್ರ? 11 ಜನರ ಸಾವಾಗಿದೆ. 11 ಜನರ ಸಾವಿಗೆ ನಮ್ಮ ಸ್ಯಾಂಡಲ್ವುಡ್ ಮಿಡದಿಲ್ಲ. ಇಲ್ಲಿರುವಂತಹ ಸಾಧಕ ಬಾಧಕಗಳ ಬಗ್ಗೆ ಮಾತನಾಡುವವರು ಕೂಡ ಈ ಒಂದು ಸಾವಿನ ಬಗ್ಗೆ ಒಂದೇ ಒಂದು ಮಾತನಾಡಿಲ್ಲ. ಯಾಕೆ? ಸ್ಯಾಂಡಲ್ವುಡ್ ತಾಗಿಸ್ಕೊಂಡೇ ಇಲ್ವಾ? ಕರ್ನಾಟಕದಲ್ಲಿ ನಡೆದಂತಹ ಈ ಒಂದು ಹೃದಯ ವಿದ್ರಾವಕ ಘಟನೆಗೆ ಯಾಕೆ ಮಾತನಾಡಿಲ್ಲ? ಯಾಕೆ? ರಾಜ್ಯ ಸರ್ಕಾರಕ್ಕೆ ಹೆದರಿ ಈ ಒಂದು ನಿಲುವನ್ನ ತೆಗೆದುಕೊಳ್ತಾ ಎನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಎಸ್ ವೀಕ್ಷಕರೇ, ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.